ಭೂಮಿ ಮೇಲೆ ಮೊದಲ ನಾಗಾಸಾಧು ಯಾರು ಗೊತ್ತಾ? ಪ್ರಜಾಪತಿ ಸತಿದೇವಿಗೆ ಅವಮಾನವನ್ನ ಮಾಡಿದಾಗ ಸತಿದೇವಿ ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಇದರಿಂದ ನೊಂದ ಮಹಾದೇವ ತನ್ನ ಮೂರನೇ ಕಣ್ಣನ್ನ ತೆರೀತಾನೆ. ಶಿವನ ತ್ರಿನೇತ್ರದಿಂದ ಹುಟ್ಟಿದ್ದು ವೀರಭದ್ರ ಪ್ರಜಾಪತಿಯನ್ನ ನಾಶ ಮಾಡ್ತಾರೆ. ಮಹಾಶಿವನ ಆಜ್ಞೆಯನ್ನೆಲ್ಲ ಪಾಲಿಸಿ ಮುಂದೆ ವೀರಭದ್ರ ಚಿತಾಭಸ್ಮವನ್ನ ಬಳ್ಕೊಂಡು ಎಲ್ಲಾ ಸಂಬಂಧಗಳಿಂದ ದೂರ ಆಗ್ತಾರೆ. ಮೈ ಮೇಲೆ ಒಂದು ತುಂಡು ಬಟ್ಟೆಯನ್ನು ಕೂಡ ಧರಿಸ್ತಿರ ದಿಗಂಬರನಾಗಿ ತ್ರಿಶೂಲವನ್ನ ಹಿಡಿದು ಸ್ಮಶಾನದಲ್ಲಿ ವಾಸಿಸಲು ಶುರು ಮಾಡ್ತಾರೆ. ಈ ವೈರಾಗ್ಯವನ್ನ ಕಂಡ ಪರಮೇಶ್ವರ ವೀರಭದ್ರನಿಗೆ ನೀನು ನನ್ನ ಮೊದಲ ಸೈನಿಕನಾಗ್ತೀಯ ಅನ್ನೋ ವರವನ್ನ ಕೊಡ್ತಾರೆ. ಆಗ ವೀರಭದ್ರ ಸ್ವಾಮಿ ತನ್ನ ಹಾಗೆ ಇರುವ ಸಾಧುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಿಮಾಲಯಗಳಲ್ಲಿ ತಪಸ್ ಮಾಡಿಸ್ತಾರೆ. ಯಾವಾಗ ಧರ್ಮ ರಕ್ಷಣೆ ಬೇಕಾಗುತ್ತೋ ಅವಾಗ ಈ ನಾಗ ಸಾಧುಗಳು ಸಿದ್ಧರಿರೋ ಹಾಗೆ ವೀರಭದ್ರ ಸ್ವಾಮಿ ಅವರನ್ನ ತಯಾರು ಮಾಡ್ತಾರೆ. ಕೊನೆಗೆ ಆದಿಶಂಕರಾಚಾರ್ಯರು ಒಂದು ಅಖಾಡವನ್ನ ರೂಪಿಸಿ ಇವರನ್ನ ಹಿಮಾಲಯದಿಂದ ಹೊರತರ್ತಾರೆ. ಸನಾತನ ಧರ್ಮದ ಶಕ್ತಿ ಹಾಗೆ ಸೈನ್ಯವನ್ನ ಹೊರ ಜಗತ್ತಿಗೆ ತೋರಿಸ್ತಾರೆ.